ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ಆದ ತರಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಲೇಜ್ ಅಕೌಂಟೆಂಟ್ ಹಾಗೂ PDOಗೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಮೇನ್ ಸಿಲೆಬಸ್ನಲ್ಲಿ ಕೊಟ್ಟಿರುವಂತೆ ಕರ್ನಾಟಕ ಇತಿಹಾಸ ವಿಷಯಕ್ಕೆ ಜಾಸ್ತಿ ಫೋಕಸ್ ಮಾಡಿರುವುದರಿಂದ ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಲಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಸೊ ಫ್ರೆಂಡ್ಸ್, ಇದು ಯಾವುದೇ MCQ ಕ್ವಶನ್ಸ್ ಇರಲ್ಲ, 1 ಅಂಕದ ಪ್ರಶ್ನೆಗಳಿರ್ತಾವೆ. ಸೊ ಈ 1 ಅಂಕದ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋದಂತೆ ನಮಗೆ ತುಂಬ ಚೆನ್ನಾಗಿ ಆನ್ಸರ್ಗಳು ನೆನಪಿರಲು ಸಾಧ್ಯವಿದೆ. MCQ ಬಿಡಿಸೋದ್ರಿಂದ ಆದಷ್ಟು ನಮಗೆ ಆನ್ಸರ್ ನೆನಪಿಡೋದಕ್ಕೆ ಸಾಧ್ಯ ಇಲ್ಲ, ಬಟ್ 1 ಅಂಕದ ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ನಮಗೆ ಆನ್ಸರ್ಗಳು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಲು ಸಾಧ್ಯವಾಗಿದೆ. ಹಾಗಾಗಿ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೈಸೂರಿನ ಅರಸರು ಯಾವ ವಂಶಕ್ಕೆ ಸೇರಿದವರು? ಮೈಸೂರಿನ ಅರಸರು ಯಾವ ವಂಶಕ್ಕೆ ಸೇರಿದವರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯದುವಂಶ. ಸೊ ಮೈಸೂರಿನ ಅರಸರು ಯದುವಂಶ ವಂಶಕ್ಕೆ ಸೇರಿದವರು. ನೆಕ್ಸ್ಟು, ಕದಂಬ ಸಂಸ್ಥಾನ ಸ್ಥಾಪಕರು ಯಾರು? ಕದಂಬ ಸಂಸ್ಥಾನದ ಸ್ಥಾಪಕರು ಯಾರು? ಸೊ ಕದಂಬದ ಸ್ಥಾಪಕರು ಯಾರು ಅಂದರೆ ಮಯೂರವರ್ಮ. ಕದಂಬ ಸ್ಥಾಪಕರು ಯಾರು ಅಂದರೆ ಕದಂಬರ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ. ಮೈಸೂರಿನ ಹುಲಿ ಎಂದು ಖ್ಯಾತನಾದವನು ಯಾರು? ಮೈಸೂರಿನ ಹುಲಿ ಎಂದು ಖ್ಯಾತನಾದವನು ಯಾರು? ಸೊ ಮೈಸೂರಿನ ಹುಲಿ ಅಂಥೇಳಿ ನಾವು ಯಾರಿಗೆ ಕರಿತೀವಿ? ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಅಂಥೇಳಿ ನಾವು ಯಾರನ್ನ ಕರಿತೀವಿ? ಟಿಪ್ಪು ಸುಲ್ತಾನ್. ಸೊ ಮೈಸೂರಿನ ಹುಲಿ ಎಂದು ಖ್ಯಾತನಾದವರು ಯಾರು ಅಂದರೆ ಟಿಪ್ಪು ಸುಲ್ತಾನ್. ನೆಕ್ಸ್ಟು 4ನೇ ಪ್ರಶ್ನೆ, ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡಿದವರು ಯಾರು? ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಕ್ಕಬುಕ್ಕರು. ವಿಜಯನಗರ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಹಕ್ಕಬುಕ್ಕರು. ನೆಕ್ಸ್ಟ್ 5ನೇ ಪ್ರಶ್ನೆ, ವಿಜಯನಗರದ ಖ್ಯಾತ ದೊರೆ ಕೃಷ್ಣದೇವರಾಯ ಯಾವ ವಂಶದವರು? ವಿಜಯನಗರದ ಖ್ಯಾತ ದೊರೆ ಕೃಷ್ಣದೇವರಾಯ ಯಾವ ವಂಶದವರು? ಸೊ ಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿದವರು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಳು ವಂಶ. ವಿಜಯನಗರ ಸಂಸ್ಥಾನದ ಖ್ಯಾತ ದೊರೆಯಾದಂತಹ ಕೃಷ್ಣದೇವರಾಯ ತುಳು ವಂಶಕ್ಕೆ ಸೇರಿದವರು. ನೆಕ್ಸ್ಟು 6ನೇ ಪ್ರಶ್ನೆ, ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲು ಸೂಚಿಸಿದ ವ್ಯಕ್ತಿ ಯಾರು? ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲು ಸೂಚಿಸಿದ ವ್ಯಕ್ತಿ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲೂರು ವೆಂಕಟರಾವ್. ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲು ಸೂಚಿಸಿದಂತಹ ವ್ಯಕ್ತಿ ಯಾರು ಅಂದರೆ ಆಲೂರು ವೆಂಕಟರಾವ್. ಆಮೇಲೆ ಫ್ರೆಂಡ್ಸ್, ಇನ್ನೊಂದು, ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನನ್ನ ಧ್ವನಿನ ಇಗ್ನೋರ್ ಮಾಡಿ, ಯಾಕಂದರೆ ನನ್ನ ಧ್ವನಿ ಕೆಟ್ಟೋಗಿದೆ. ಸೊ ಧ್ವನಿನ ಇಗ್ನೋರ್ ಮಾಡಿ ಟಾಪಿಕ್ ಕಡೆ ಲಕ್ಷ್ಯ ಕೊಡಿ. ನೆಕ್ಸ್ಟು 7ನೇ ಪ್ರಶ್ನೆ, ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ಖ್ಯಾತ ರಾಣಿ ಯಾರು? ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ಖ್ಯಾತ ರಾಣಿ ಯಾರು? ಸೊ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ಕನ್ನಡದ ಖ್ಯಾತ ರಾಣಿ ಯಾರು ಅಂದರೆ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ಖ್ಯಾತ ರಾಣಿ ಅಂಥೇಳಿ ಹೇಳ್ಬೋದು. ನೆಕ್ಸ್ಟು 8ನೇ ಪ್ರಶ್ನೆ, ಔರಂಗಜೇಬನ ಸೇನೆಯನ್ನು ಸೋಲಿಸಿದ ಕನ್ನಡದ ರಾಣಿ ಯಾರು? ಔರಂಗಜೇಬನ ಸೇನೆಯನ್ನು ಸೋಲಿಸಿದ ಕನ್ನಡದ ರಾಣಿ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳದಿಯ ಚೆನ್ನಮ್ಮ. ಔರಂಗಜೇಬನ ಸೇನೆಯನ್ನು ಸೋಲಿಸಿದ ಕನ್ನಡದ ರಾಣಿ ಯಾರು ಅಂದರೆ ಕೆಳದಿಯ ಚೆನ್ನಮ್ಮ. ಸೊ ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ವಿಜಯನಗರ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ವಿಜಯನಗರ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1336.
ವಿಜಯನಗರ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ವಿಜಯನಗರ ರಾಜ್ಯ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ರಾಜ್ಯ ಸ್ಥಾಪನೆಯಾಯಿತು. ನೆಕ್ಸ್ಟ್ 10ನೇ ಪ್ರಶ್ನೆ, ಮೈಸೂರು ಅರಸರ ಮೊದಲ ರಾಜಧಾನಿಯಾಗಿದ್ದ ಊರು ಯಾವುದು? ಮೈಸೂರು ಅರಸರ ಮೊದಲ ರಾಜಧಾನಿಯಾಗಿದ್ದ ಊರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀರಂಗಪಟ್ಟಣ. ಮೈಸೂರು ಅರಸರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದರೆ ಶ್ರೀರಂಗಪಟ್ಟಣವಾಗಿತ್ತು. 11ನೇ ಪ್ರಶ್ನೆ, ಟಿಪ್ಪು ಸುಲ್ತಾನನು ಇಂಗ್ಲಿಷರೊಡನೆ ಹೋರಾಡಿದ ಯಾವ ಯುದ್ಧದಲ್ಲಿ ಮಡಿದನು? ಟಿಪ್ಪು ಸುಲ್ತಾನನು ಇಂಗ್ಲಿಷರೊಡನೆ ಹೋರಾಡಿದ ಯಾವ ಯುದ್ಧದಲ್ಲಿ ಮಡಿದನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಸುಲ್ತಾನ್ ಇಂಗ್ಲಿಷರೊಡನೆ ಹೋರಾಡಿದಂತಹ ಯುದ್ಧ ಯಾವುದು ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ. 12ನೇ ಪ್ರಶ್ನೆ, ಚಾಲುಕ್ಯ ವಂಶದ ಮೂಲ ಪುರುಷ ಯಾರು? ಚಾಲುಕ್ಯ ವಂಶದ ಮೂಲ ಪುರುಷ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಯಸಿಂಹ. ಚಾಲುಕ್ಯ ವಂಶದ ಮೂಲ ಪುರುಷ ಯಾರು ಅಂದರೆ ಜಯಸಿಂಹ. ನೆಕ್ಸ್ಟ್ 13ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲು ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದ ರಾಜವಂಶ ಯಾವುದು? ಕರ್ನಾಟಕದಲ್ಲಿ ಮೊದಲು ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದ ರಾಜವಂಶ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕದಂಬರು. ಕರ್ನಾಟಕದಲ್ಲಿ ಮೊದಲು ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದಂತಹ ರಾಜವಂಶ ಯಾವುದು ಅಂದರೆ ಅದುವೇ ಕದಂಬರು. ನೆಕ್ಸ್ಟು 14ನೇ ಪ್ರಶ್ನೆ, ಕನ್ನಡದ ಮೊದಲ ದೊರೆಯಾದ ರಾಜ ಮಯೂರವರ್ಮ ಯಾವ ವಂಶಕ್ಕೆ ಸೇರಿದವನು? ಕನ್ನಡದ ಮೊದಲ ದೊರೆಯಾದ ರಾಜ ಮಯೂರವರ್ಮ ಯಾವ ವಂಶಕ್ಕೆ ಸೇರಿದವರು? ಸೊ ಕನ್ನಡದಲ್ಲಿ ಮೊದಲು ಸ್ಥಾಪನೆಯಾದಂತಹ ರಾಜವಂಶ ಯಾವುದು ಅಂದರೆ ಕದಂಬರು. ಈ ಕದಂಬರ ಸ್ಥಾಪಕ ಆದಂತಹ ಮಯೂರವರ್ಮನು ಯಾವ ವಂಶಕ್ಕೆ ಸೇರಿದವನು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕದಂಬ. ಕನ್ನಡದ ಮೊದಲ ದೊರೆಯಾದ ರಾಜ ಮಯೂರವರ್ಮ ಕದಂಬ ವಂಶಕ್ಕೆ ಸೇರಿದವರು. ನೆಕ್ಸ್ಟು 15ನೇ ಪ್ರಶ್ನೆ, ಗಂಗರು ಹಾಗೂ ಕದಂಬರ ರಾಜ್ಯ ಸ್ಥಾಪನೆಯಾದ ಕಾಲ ಯಾವುದು? ಗಂಗರು ಹಾಗೂ ಕದಂಬರ ರಾಜ್ಯ ಸ್ಥಾಪನೆಯಾದ ಕಾಲ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಶತಮಾನ. ಎಷ್ಟನೇ ಶತಮಾನ ಅಂದರೆ 4ನೇ ಶತಮಾನದಲ್ಲಿ ಗಂಗರು ಹಾಗೂ ಕದಂಬರ ರಾಜ್ಯ 4ನೇ ಶತಮಾನದಲ್ಲಿ ಸ್ಥಾಪನೆಯಾಯಿತು. 16ನೇ ಪ್ರಶ್ನೆ, ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಸಿಂಹಾಸನವೇರಿದ್ದು ಯಾವಾಗ? ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಸಿಂಹಾಸನವೇರಿದ್ದು ಯಾವಾಗ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತಶಕ 609ರಲ್ಲಿ. ಕ್ರಿಸ್ತಶಕ 609ರಲ್ಲಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಸಿಂಹಾಸನವೇರಿದ್ದು ಯಾವಾಗ ಅಂದರೆ ಕ್ರಿಸ್ತಶಕ 609ರಲ್ಲಿ. ನೆಕ್ಸ್ಟು 17ನೇ ಪ್ರಶ್ನೆ, ಹೊಯ್ಸಳ ರಾಜವಂಶದ ಮೂಲ ಪುರುಷ ಯಾರು? ಹೊಯ್ಸಳ ರಾಜವಂಶದ ಮೂಲ ಪುರುಷ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಳ. ಹುಲಿಯನ್ನು ಕೊಳ್ಳುತ್ತಿರುವ ಸಲನ ಚಿತ್ರ ಅಂಥೇಳಿ ಇದೆ. ಸೊ ಅದೇ ಅವರ ರಾಜ್ಯ ಲಾಂಛನ ಕೂಡ ಹೌದು. ಸೊ ಹೊಯ್ಸಳ ರಾಜವಂಶದ ಮೂಲ ಪುರುಷ ಯಾರು ಅಂದರೆ ಸಳ. ನೆಕ್ಸ್ಟು 18ನೇ ಪ್ರಶ್ನೆ, ಮೈಸೂರು ರಾಜರ ಮೂಲ ಪುರುಷನಾರು? ಮೈಸೂರು ರಾಜರ ಮೂಲ ಪುರುಷನಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯದುರಾಯ. ಯದುರಾಯ ಅನ್ನೋರು ಮೈಸೂರು ರಾಜ್ಯರ ಮೂಲ ಪುರುಷನಾಗಿದ್ದನು. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ಕೊನೆಯ ಅರಸನಾರು? ಮೈಸೂರು ಸಂಸ್ಥಾನದ ಕೊನೆಯ ಅರಸನಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಯಚಾಮರಾಜ ಒಡೆಯರು. ಮೈಸೂರು ಸಂಸ್ಥಾನದ ಕೊನೆಯ ಅರಸರು ಯಾರು ಅಂದರೆ ಜಯಚಾಮರಾಜ ಒಡೆಯರು. ನೆಕ್ಸ್ಟ್ 20ನೇ ಪ್ರಶ್ನೆ, ಶಿವಾಜಿಯ ತಂದೆ ಶಹಾಜಿಯು ಸಮಾಧಿ ಕರ್ನಾಟಕದ ಯಾವ ಊರಿನಲ್ಲಿದೆ? ಶಿವಾಜಿಯ ತಂದೆ ಶಹಾಜಿಯ ಸಮಾಧಿ ಕರ್ನಾಟಕದ ಯಾವ ಊರಿನಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚನ್ನಗಿರಿ ತಾಲೂಕಿನ ಹೋದಿಗೆರೆ. ಚನ್ನಗಿರಿ ತಾಲೂಕಿನ ಹೋದಿಗೆರೆಯಲ್ಲಿ ಶಿವಾಜಿಯ ತಂದೆ ಶಹಾಜಿಯ ಸಮಾಧಿ ಕಂಡುಬರುತ್ತದೆ. ನೆಕ್ಸ್ಟು 21ನೇ ಪ್ರಶ್ನೆ, ಮಹಾಕವಿ ಪಂಪನಿಗೆ ಆಶ್ರಯದಾತನಾಗಿದ್ದ ಚಾಲುಕ್ಯ ದೊರೆ ಯಾರು? ಮಹಾಕವಿ ಪಂಪನಿಗೆ ಆಶ್ರಯದಾತನಾಗಿದ್ದ ಚಾಲುಕ್ಯ ದೊರೆ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಅರಿಕೇಸರಿ. 2ನೇ ಅರಿಕೇಸರಿ ಎಂಬುವರು
ಮಹಾಕವಿ ಪಂಪನಿಗೆ ಆಶ್ರಯದಾತನಾಗಿದ್ದನು. ನೆಕ್ಸ್ಟು 22ನೇ ಪ್ರಶ್ನೆ, ಕೋಲಾರದ ವಿದುರಾಶ್ವತ್ಥದಲ್ಲಿ ಗೋಲಿಬಾರು ನಡೆದಿದ್ದು ಯಾವಾಗ? ಕೋಲಾರದ ವಿದುರಾಶ್ವತ್ಥದಲ್ಲಿ ಗೋಲಿಬಾರು ನಡೆದಿದ್ದು ಯಾವಾಗ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಪ್ರಿಲ್ 1938ರಲ್ಲಿ. ಕೋಲಾರದ ವಿದುರಾಶ್ವತ್ಥದಲ್ಲಿ ಗೋಲಿಬಾರ್ ನಡೆದಿದ್ದು ಯಾವಾಗ ಅಂದರೆ ಏಪ್ರಿಲ್ 1938ರಲ್ಲಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿಗಳು ಉಪ್ಪನ್ನು ತಯಾರಿಸಿದ್ದು ಎಲ್ಲಿ ಮತ್ತು ಯಾವಾಗ? ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿಗಳು ಉಪ್ಪನ್ನು ತಯಾರಿಸಿದ್ದು ಎಲ್ಲಿ ಮತ್ತು ಯಾವಾಗ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಕೋಲಾದಲ್ಲಿ. ಎಲ್ಲಿ ಅಂದರೆ ಅಂಕೋಲಾದಲ್ಲಿ. ಎಷ್ಟರಲ್ಲಿ ಅಂದರೆ 1930ರಲ್ಲಿ. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಗಳು ಉಪ್ಪನ್ನು ತಯಾರಿಸುವುದು ಎಲ್ಲಿ ಅಂದರೆ ಅಂಕೋಲಾದಲ್ಲಿ, ಮತ್ತು ಯಾವಾಗ ಅಂದರೆ 1930ರಲ್ಲಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಕದಂಬರ ರಾಜಧಾನಿಯಾಗಿದ್ದ ಊರು ಯಾವುದು? ಕದಂಬರ ರಾಜಧಾನಿಯಾಗಿದ್ದ ಊರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬನವಾಸಿ. ಕದಂಬರ ರಾಜಧಾನಿಯಾಗಿದ್ದ ಊರು ಯಾವುದು ಅಂದರೆ ಬನವಾಸಿ. ಹಾಗಾಗಿ ಅವರಿಗೆ ಬನವಾಸಿ ಕದಂಬರೇ ಅಂಥೇಳಿ ಪ್ರಸಿದ್ಧಿಯಾಗಿದ್ದರು. ನೆಕ್ಸ್ಟು 25ನೇ ಪ್ರಶ್ನೆ, ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. ಇದು ಎಷ್ಟರಲ್ಲಿ ಕಂಡು ಬಂತು ಅಂದರೆ ಕ್ರಿಸ್ತ ಶಕ 450ರಲ್ಲಿ ಕಂಡುಬರುವಂತಹ ಶಾಸನವಾಗಿದೆ. ಹಾಗೂ ಕನ್ನಡದಲ್ಲಿ ಅತ್ಯಂತ ಹಳೆಯ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, 1000 ಕಂಬಗಳ ಬಸದಿ ಕರ್ನಾಟಕದ ಯಾವ ಊರಿನಲ್ಲಿದೆ? 1000 ಕಂಬಗಳ ಬಸದಿ ಕರ್ನಾಟಕದ ಯಾವ ಊರಿನಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಡಬಿದರೆ. 1000 ಕಂಬಗಳ ಬಸದಿ ಕರ್ನಾಟಕದ ಯಾವ ಊರಿನಲ್ಲಿದೆ ಅಂದರೆ ಮೂಡಬಿದರಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು 27ನೇ ಪ್ರಶ್ನೆ, ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ದೊರೆಯ ಹೆಸರೇನು? ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ದೊರೆಯ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದಂತಹ ದೊರೆಯ ಹೆಸರು ಯಾರು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟು 28ನೇ ಪ್ರಶ್ನೆ, ವಿಜಯಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದ ದೊರೆಯ ಹೆಸರೇನು? ವಿಜಯಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದ ದೊರೆಯ ಹೆಸರೇನು? ಸೊ ಬಿಜಾಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದ ದೊರೆ 2ನೇ ಮಹಮ್ಮದ್ ಆದಿಲ್ ಶಾ. 2ನೇ ಮಹಮ್ಮದ್ ಆದಿಲ್ ಶಾ ಬಿಜಾಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದಂತಹ ದೊರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ರಾಷ್ಟ್ರಕೂಟ ವಂಶದ ರಾಜಲಾಂಛನ ಯಾವುದು? ರಾಷ್ಟ್ರಕೂಟ ವಂಶದ ರಾಜಲಾಂಛನ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗರುಡ. ರಾಷ್ಟ್ರಕೂಟ ವಂಶದ ರಾಜಲಾಂಛನ ಯಾವುದು ಅಂದರೆ ಗರುಡ. ನೆಕ್ಸ್ಟು 30ನೇ ಪ್ರಶ್ನೆ, ಗಂಗರಾಜ ಮನೆತನದ ಮೂಲ ಪುರುಷ ಯಾರು? ಗಂಗರಾಜ ಮನೆತನದ ಮೂಲ ಪುರುಷ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಡಿಗ ಮತ್ತು ಮಾಧವ. ಗಂಗರಾಜ ಮನೆತನದ ಮೂಲ ಪುರುಷರು ಯಾರು ಅಂದರೆ ದಡಿಗ ಮತ್ತು ಮಾಧವ. ನೆಕ್ಸ್ಟು 31ನೇ ಪ್ರಶ್ನೆ, ಕದಂಬರ ರಾಜಲಾಂಛನ ಯಾವುದು? ಕದಂಬರ ರಾಜಲಾಂಛನ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಹ. ಕದಂಬರ ರಾಜಲಾಂಛನ ಯಾವುದು ಅಂದರೆ ಸಿಂಹ. ನೆಕ್ಸ್ಟು 32ನೇ ಪ್ರಶ್ನೆ, ಕರ್ನಾಟಕದ ಏಕೈಕ ದಂತ ಲಾಂಛನ ಯಾವ ಊರಿನಲ್ಲಿದೆ? ಕರ್ನಾಟಕದ ಏಕೈಕ ದಂತ ಲಾಂಛನ ಯಾವ ಊರಿನಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೊಸನಗರ ತಾಲೂಕು. ಯಾವುದು ಅಂದರೆ ಶ್ರೀರಾಮಚಂದ್ರಾಪುರ ಮಠ. ಹೊಸನಗರ ತಾಲೂಕಿನಲ್ಲಿ ಕರ್ನಾಟಕದ ಏಕೈಕ ದಂತ ಲಾಂಛನ ಕಂಡುಬರುತ್ತದೆ. ನೆಕ್ಸ್ಟು 33ನೇ ಪ್ರಶ್ನೆ, ಕೆಂಗಲ್ ಹನುಮಂತಯ್ಯ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾದದ್ದು ಯಾವಾಗ? ಕೆಂಗಲ್ ಹನುಮಂತಯ್ಯ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾದದ್ದು ಯಾವಾಗ?
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1952. 1952ರಲ್ಲಿ ಕೆಂಗಲ್ ಹನುಮಂತಯ್ಯನವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ನೆಕ್ಸ್ಟು 34ನೇ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ದೊರೆಯ ಅಧೀನದಲ್ಲಿ ದಿವಾನರಾಗಿದ್ದರು? ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ದೊರೆಯ ಅಧೀನದಲ್ಲಿ ದಿವಾನರಾಗಿದ್ದರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಅಧೀನದಲ್ಲಿ ದಿವಾನರಾಗಿದ್ದರು. ನೆಕ್ಸ್ಟು 35ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಸತ್ಯಾಗ್ರಹ ನಡೆದ ಮೊದಲ ಊರಿನ ಹೆಸರೇನು? ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಸತ್ಯಾಗ್ರಹ ನಡೆದ ಮೊದಲ ಊರಿನ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮದ್ದೂರು ತಾಲೂಕಿನ ಶಿವಪುರ. ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಮೊಟ್ಟ ಮೊದಲಿಗೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಸತ್ಯಾಗ್ರಹ ನಡೆಯಿತು. 6ನೇ ಪ್ರಶ್ನೆ, ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ಬಳಸಿದ ಕನ್ನಡದ ದೊರೆ ಯಾರು? ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ಬಳಸಿದ ಕನ್ನಡದ ದೊರೆ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ಬಳಸಿದ ಕನ್ನಡದ ದೊರೆ ಯಾರು ಅಂದರೆ ಟಿಪ್ಪು ಸುಲ್ತಾನ್. ನೆಕ್ಸ್ಟು 37ನೇ ಪ್ರಶ್ನೆ, ಬಹಮನಿ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಬಹಮನಿ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1347. ಬಹಮನಿ ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ ಕ್ರಿಸ್ತ ಶಕ 1347ರಲ್ಲಿ ಬಹಮನಿ ರಾಜ್ಯ ಸ್ಥಾಪನೆಯಾಯಿತು. ನೆಕ್ಸ್ಟು 38ನೇ ಪ್ರಶ್ನೆ, ತಾಳಿಕೋಟಿ ಕದನ ಯಾವಾಗ ನಡೆಯಿತು? ತಾಳಿಕೋಟಿ ಕದನ ಯಾವಾಗ ನಡೆಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1565ರಲ್ಲಿ. ಕ್ರಿಸ್ತ ಶಕ 1565ರಲ್ಲಿ ತಾಳಿಕೋಟಿ ಕದನ ನಡೆಯಿತು. ನೆಕ್ಸ್ಟು 39ನೇ ಪ್ರಶ್ನೆ, ಕಂದಾಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದ ಕೆಳದಿಯ ದೊರೆಯ ಹೆಸರೇನು? ಕಂದಾಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದ ಕೆಳದಿಯ ದೊರೆಯ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವಪ್ಪ ನಾಯಕ. ಕಂದಾಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದ ಕೆಳದಿಯ ದೊರೆಯ ಯಾರು ಅಂದರೆ ಶಿವಪ್ಪ ನಾಯಕ. ನೆಕ್ಸ್ಟು 40ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದಂತಹ ವರ್ಷ ಯಾವುದು? ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದಂತಹ ವರ್ಷ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1881. 1881ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು. ನೆಕ್ಸ್ಟು 41ನೇ ಪ್ರಶ್ನೆ, ಟಿಪ್ಪು ಸುಲ್ತಾನನ ವೀರಮರಣ ಯಾವಾಗ ಆಯಿತು? ಟಿಪ್ಪು ಸುಲ್ತಾನನ ವೀರಮರಣ ಯಾವಾಗ ಆಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಸ್ತ ಶಕ 1799. ಕ್ರಿಸ್ತ ಶಕ 1799ರಲ್ಲಿ ಟಿಪ್ಪು ಸುಲ್ತಾನನ ವೀರಮರಣವಾಯಿತು. ನೆಕ್ಸ್ಟು 42ನೇ ಪ್ರಶ್ನೆ, ಗುಹಾಂತರ ದೇವಾಲಯಗಳಿರುವ ಊರು ಯಾವುದು? ಗುಹಾಂತರ ದೇವಾಲಯಗಳಿರುವಂತಹ ಊರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾದಾಮಿ. ಗುಹಾಂತರ ದೇವಾಲಯಗಳು ಕಂಡು ಬರುವಂಥದ್ದು ಎಲ್ಲಿ ಅಂದರೆ ಬಾದಾಮಿ ಜಿಲ್ಲೆಯಲ್ಲಿ. ನೆಕ್ಸ್ಟು 43ನೇ ಪ್ರಶ್ನೆ, ಚಿತ್ರದುರ್ಗವನ್ನು ಆಳಿದ ಖ್ಯಾತ ಪಾಳೆಗಾರನ ಹೆಸರೇನು? ಚಿತ್ರದುರ್ಗವನ್ನು ಆಳಿದ ಖ್ಯಾತ ಪಾಳೆಗಾರನ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮದಕರಿ ನಾಯಕ. ಚಿತ್ರದುರ್ಗವನ್ನು ಆಳಿದಂತಹ ಖ್ಯಾತ ಪಾಳೆಗಾರನ ಹೆಸರು ಏನು ಅಂದರೆ ಮದಗರಿ ನಾಯಕ. ನೆಕ್ಸ್ಟು 44ನೇ ಪ್ರಶ್ನೆ, 1924ರಲ್ಲಿ ಕರ್ನಾಟಕದಲ್ಲಿ ಅಖಿಲ ಭಾರತದ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? 1924ರಲ್ಲಿ ಕರ್ನಾಟಕದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿ. 1924ರಲ್ಲಿ ಕರ್ನಾಟಕದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಅದು ಎಲ್ಲಿ ಅಂದರೆ ಬೆಳಗಾವಿ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರೇ ಮಹಾತ್ಮ ಗಾಂಧೀಜಿಯವರು.
ನೆಕ್ಸ್ಟು 45ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಹಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದವರು ಯಾರು? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಹಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದಂಥವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಹಕ್ಕಬುಕ್ಕರು ಕಾರಣ. ಸೊ ಈ ಹಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದಂತಹ ವ್ಯಕ್ತಿ ಯಾರು ಅಂದರೆ ವಿದ್ಯಾರಣ್ಯನವರು. ನೆಕ್ಸ್ಟು 46ನೇ ಪ್ರಶ್ನೆ, ದ್ವೈತ್ವ ಸಿದ್ಧಾಂತದ ಪ್ರತಿಪಾದಕ ಯಾರು? ದ್ವೈತ್ವ ಸಿದ್ಧಾಂತದ ಪ್ರತಿಪಾದಕ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ವಾಚಾರ್ಯರು. ದ್ವೈತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಮಧ್ವಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಅಂಥೇಳಿ ಕರಿಬೋದು. ನೆಕ್ಸ್ಟು 47ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಊರು ಯಾವುದು? ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದಂತಹ ಊರು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನ್ಯಖೇಟ. ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಊರು ಯಾವುದು ಅಂದರೆ ಮಾನ್ಯಖೇಟ. 48ನೇ ಪ್ರಶ್ನೆ, ರಾಷ್ಟ್ರಕೂಟರ ಅತ್ಯಂತ ಖ್ಯಾತನಾಗಿದ್ದ ದೊರೆ ಯಾರು? ರಾಷ್ಟ್ರಕೂಟರ ಅತ್ಯಂತ ಖ್ಯಾತನಾಗಿದ್ದ ದೊರೆ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೃಪತುಂಗ. ರಾಷ್ಟ್ರಕೂಟರ ಅತ್ಯಂತ ಖ್ಯಾತನಾಗಿದ್ದ ದೊರೆ ಯಾರು ಅಂದರೆ ನೃಪತುಂಗ. ನೆಕ್ಸ್ಟು 49ನೇ ಪ್ರಶ್ನೆ, ಟಿಪ್ಪು ಸುಲ್ತಾನನಿಗೆ ಯಾರು ದಿವಾನರಾಗಿದ್ದರು? ಟಿಪ್ಪು ಸುಲ್ತಾನನಿಗೆ ಯಾರು ದಿವಾನರಾಗಿದ್ದರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಿವಾನ್ ಪೂರ್ಣಯ್ಯನವರು. ದಿವಾನ್ ಪೂರ್ಣಯ್ಯನವರು ಟಿಪ್ಪು ಸುಲ್ತಾನನಿಗೆ ದಿವಾನರಾಗಿದ್ದರು. ನೆಕ್ಸ್ಟು ಈ ತರಗತಿಯ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ, ಶ್ರೀರಂಗಪಟ್ಟಣವನ್ನು ನಿರ್ಮಿಸಿದ ದೊರೆ ಯಾರು? ಶ್ರೀರಂಗಪಟ್ಟಣವನ್ನು ನಿರ್ಮಿಸಿದಂತಹ ದೊರೆ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯಾದಿತ್ಯ. ಉದಯಾದಿತ್ಯ ಅನ್ನೋರು ಶ್ರೀರಂಗಪಟ್ಟಣವನ್ನು ನಿರ್ಮಿಸಿದ ದೊರೆ. ಸೊ ಫ್ರೆಂಡ್ಸ್, ಇವತ್ತು ಪ್ರಮುಖ 50 ಅಂದರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 50 ಪ್ರಶ್ನೆಗಳನ್ನು ಬಿಡಿಸ್ತಾ ಹೋದ್ವಿ. ಸೊ ಈ ತರಗತಿ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದರ ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ವಿಡಿಯೋ ಆಗಿ ಮಾಡ್ತೀನಿ. ಸೊ ಇವೆಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಒಂದು ಸಾರಿ ನೀವು ನೋಟ್ಬುಕ್ ತೊಗೊಂಡು ಇವೆಲ್ಲ ಪ್ರಶ್ನೆಗೆ ಉತ್ತರ ಹೋದ್ರಿ ಅಂದರೆ ಖಂಡಿತ ನಿಮಗೆ ಕರ್ನಾಟಕ ಇತಿಹಾಸದ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತರಗತಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲನ್ನು ಹಾಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.